ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮಾತಾ ಸ್ವರ್ಣಮಾಲ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ಮಹಿಳಾ ಶಕ್ತಿಯ ಮಹತ್ವ. ಕಳೆದ 6-7 ದಿನಗಳಿಂದ ಮೇಡಮ್ ಅವರು ಈ ಯೋಗ ಪರಂಪರೆಯ ಕುರಿತು ಅದ್ಭುತವಾಗಿ ತಿಳಿಸ್ತಾ ಬಂದಿದ್ದಾರೆ. ಎಲ್ಲರೂ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಈಗಾಗಲೇ ಎಲ್ರಿಗೂ ಮನನ ಆಗಿರುತ್ತೆ ಅಂತ ಅಂದ್ಕೊಂಡು ಇವತ್ತು ಈ ಮಹಿಳಾ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಗುರುಗಳು ಈ ಕಡ್ತಾಳಲ್ಲಿ ನಡೆಯುವ ಮಹಿಳಾ ಧ್ಯಾನ ಮಹಾಚಕ್ರದಲ್ಲಿ ಈ ಮಹಿಳೆಯರ ಒಂದು ಶಕ್ತಿ ಯಾವ ತರದ್ದು ಅಂದ್ರೆ, ಮಹಿಳೆ ಯಾವುದರ ದ್ಯೋತಕ, ಪ್ರತಿಯೊಂದು ಶಕ್ತಿಗಳು ಅಂದ್ರೆ ನಮ್ಮ ಈ 3 ಪಾರ್ವತಿ ದೇವಿ, ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯರ ಒಂದು ತತ್ವ, ಅವರದ್ದು ಯಾವ ಶಕ್ತಿಗಳ ಸಂಕೇತ, ಯಾವುದರ ಸಂಕೇತ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಹಿಳಾ ಧ್ಯಾನ ಮಹಾಚಕ್ರದಲ್ಲಿ ನಮ್ಮ ಗುರುಗಳು ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾರೆ, ಪಾರ್ವತಿ ದೇವಿ, ಸರಸ್ವತಿ ದೇವಿ ಮತ್ತು ಲಕ್ಷ್ಮಿಯ ದೇವಿಯರ ತತ್ವಗಳನ್ನು ವಿವರಿಸ್ತಾ ಹೇಳ್ತಾರೆ. ಸ್ತ್ರೀ ಶಕ್ತಿಯ ಮಹತ್ವವನ್ನು ಕುರಿತು ಇಲ್ಲಿ ಮಾತಾಡಿದ್ದಾರೆ. ಇದು ಈ ಯುಗ ಪರಿವರ್ತನೆಯ ಕಾಲ. ಈ ಯುಗ ಪರಿವರ್ತನೆ ಕಾಲ. ಮುಂಚೆ ಪುರುಷ ಪ್ರಧಾನ ಯುಗ ಆಗಿತ್ತಿದು, ಈಗ ಇದು ಸ್ತ್ರೀ ಪ್ರಧಾನ ಯುಗವಾಗ್ತಾ ಇದೆ. ಅದು ಈ ಯುಗ ಪರಿವರ್ತನೆಯ ಕಾಲ. ಇದು ಟ್ರಾನ್ಸಿಷನ್ ಪೀರಿಯಡ್. ಪುರುಷ ಪ್ರಧಾನ ಸಮಾಜದಿಂದ ಸ್ತ್ರೀ ಪ್ರಧಾನ ಸಮಾಜವಾಗಿ ಬದಲಾಗುತ್ತಿರುವ ಈ ಯುಗ, ಆ ಸ್ತ್ರೀ ಪ್ರಧಾನ ಯುಗಕ್ಕೆ ಬದಲಾಗುತ್ತಿರುವ ಒಂದು ಸಮಯ ಅಂತ ಹೇಳಿದ್ದಾರೆ. ಈ ಮಹಿಳಾ ಧ್ಯಾನ ಮಹಾಚಕ್ರವು ಯುಗ ಬದಲಾವಣೆಯಾಗಿದೆ. ಪುರುಷ ಪ್ರಧಾನತೆಯಿಂದ ಸ್ತ್ರೀ ಪ್ರಧಾನತೆಗೆ ಯುಗ ಬದಲಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಪುರುಷರು ಎಲ್ಲ ಪುರುಷರು ಅಂತ ಹೇಳ್ತಾ ಇಲ್ಲ, ಅವರು ಟೋಟಲ್ ಆಗಿ ಹೇಳ್ತಾ ಇದ್ದಾರೆ, ಪುರುಷರು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರು. ಈ ಯುಗ ಬದಲಾವಣೆಯಲ್ಲಿ ಪುರುಷರು ಸ್ತ್ರೀಯರನ್ನು ದಬ್ಬಾಳಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಈ ಯುಗದ ಬದಲಾವಣೆ. ಪುರುಷರು ಸ್ತ್ರೀಯರಿಂದ ಕಲೀಲಿಕ್ಕೆ ಶುರು ಮಾಡ್ತಾರೆ. ಈಗ ದಬ್ಬಾಳಿಕೆ ಎಲ್ಲ ಮಾಡಕ್ಕಾಗಲ್ಲ. ಇನ್ನು ಅವ್ರು ಏನಿದ್ರು ಸ್ತ್ರೀಯರಿಂದ ಕಲಿಬೇಕು, ಅದನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ. ಪುರುಷರು ತಮ್ಮ ದೈಹಿಕ ಶಕ್ತಿಯನ್ನು ಬಳಸಿ ದಬ್ಬಾಳಿಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಗುರುಗಳು. ಪುರುಷರು ಸ್ತ್ರೀಯರಿಂದ ಏನ್ ಕಲಿತಾರೆ ಅಂದ್ರೆ, ಮೊದಲನೇದಾಗಿ ಮುಖ್ಯವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಕಲಿತಾರೆ. ಆಧ್ಯಾತ್ಮಿಕತೆಯ ಬಗ್ಗೆ ಏನೇನು ಇದೆಯೋ ಅದನ್ನೆಲ್ಲವನ್ನು ಪುರುಷರು ಸ್ತ್ರೀಯರಿಂದ ಕಲಿತಾರೆ ಅಂತ ಹೇಳ್ತಾರೆ. ಅದೇ ಯುಗ ಪರಿವರ್ತನೆ. ಯುಗ ಬದಲಾಗಿದೆ, ಪುರುಷರ ಪ್ರಪಂಚ ಮುಗೀತು, ಇನ್ನು ಮಹಿಳಾ ಧ್ಯಾನ ಮಹಾಚಕ್ರ ಅಂತ ಹೇಳಿ ಗುರುಗಳು ಈ ಮಹಿಳಾ ಧ್ಯಾನ ಮಹಾಚಕ್ರದ ಒಂದು ಪ್ರಾಮುಖ್ಯತೆಯನ್ನು ಅಲ್ಲಿ ವಿವರಿಸ್ತಾರೆ. ಪ್ರತಿ ಸ್ತ್ರೀಯೇ, ಪ್ರತಿ ಪುರುಷನು ಜ್ಞಾನವನ್ನು ಮಹಿಳೆಯಿಂದ ಕಲಿಯಬೇಕು, ಮಹಿಳೆಯಿಂದ ಪಡೆಯಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ಪುರುಷರ ದಬ್ಬಾಳಿಕೆ ಇರುವುದಿಲ್ಲ, ಸ್ತ್ರೀಯರಿಂದ ಕಲಿಯುವ ಆರಂಭ ಈಗ ಶುರು ಆಗಿದೆ. ಪುರುಷರೆಲ್ಲರೂ ಈಗ ಸ್ತ್ರೀಯರಿಂದ ಕಲಿಬೇಕಾಗಿದೆ. ಮತ್ತು ನಾವು ಈ 3 ಮಹಾನ್ ಮಾಸ್ಟರ್ಸ್ ಆದ ಪಾರ್ವತಿ ದೇವಿ, ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯರಿಂದ ಕಲಿಯೋಣ. ಇವರು ಯಾವುದರ ಪ್ರತೀಕ ಎಂಬುದನ್ನು ಕಲಿಯೋಣ. ಇಷ್ಟು ದಿನಗಳ ಕಾಲ ಪುರುಷ ಪ್ರಪಂಚವಾಗಿತ್ತು, ಪುರುಷ ಪ್ರಧಾನ ಇಲ್ಲಿಗೆ ಮುಗೀತು, ಇನ್ನು ಶುರುವಾಗುವುದೇ ಪುರುಷರು ಕಲಿಯುವ ಯುಗ. ಅಂದ್ರೆ ಪುರುಷರಿನ್ನು ಕಲಿಯಲಿಕ್ಕೆ ಒಂದು ಯುಗ ಪ್ರಾರಂಭವಾಗುತ್ತೆ, ಅದು ಪುರುಷರು ಕಲಿಯುವ ಯುಗ ಅಂತ ಹೇಳ್ತಾರೆ. ಈಗ ಮೊದಲೆಲ್ಲ ಏನಿತ್ತು, ಆಧ್ಯಾತ್ಮಿಕ ಅಂದ್ರೆ ಹಿಮಾಲಯಕ್ಕೆ ಹೋಗಿ ಅಲ್ಲಿಯೇ ತಪಸ್ಸು, ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಅಲ್ಲಿಂದ ಜ್ಞಾನ ಸಂಪಾದನೆ ಮಾಡ್ಕೊಂಡು ಬರೋದು ಅಂತ ಇತ್ತು. ಆದ್ರೆ ಈಗ ಅದು ಹಿಮಾಲಯಕ್ಕೆ, ಆಧ್ಯಾತ್ಮಿಕತೆ ಅಂದ್ರೆ ಹಿಮಾಲಯಕ್ಕೆ ಹೋಗುವುದು ಅಲ್ಲ, ಇದು ಸಂಸಾರದಲ್ಲಿಯೇ ನಿರ್ವಾಣ. ಸಂಸಾರ ತ್ಯಜಿಸುವುದು ಅಂದ್ರೆ ನಿರ್ವಾಣ ಅಲ್ಲ, ಅದೇ ಆಧ್ಯಾತ್ಮಿಕತೆ. ಸಂಸಾರ ಬಿಟ್ಟು ಹೋಗೋದಲ್ಲ, ಸಂಸಾರದಲ್ಲಿ ಇತ್ತುಕೊಂಡೇ ಆಧ್ಯಾತ್ಮಿಕತೆಯ ಕಡೆಗೆ ನಾವು ಹೋಗುವುದೇ ಈ ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳ್ತಾರೆ.
ನಾವೆಲ್ಲರೂ ಕೂಡ ತಾಯಿಯ ಗರ್ಭದಿಂದಲೇ ಬಂದಿದ್ದೇವೆ. ಪ್ರತಿಯೊಬ್ಬರು ಸ್ತ್ರೀ ಶಕ್ತಿಯನ್ನು ಗೌರವಿಸಲೇಬೇಕು ಅಂತ ಹೇಳ್ತಾರೆ ಗುರುಗಳು. ಎಲ್ಲರೂ ಕೂಡ ತಾಯಿಯಿಂದಲೇ ಜನ್ಮ ಪಡ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಆದ್ರಿಂದ ಸ್ತ್ರೀ ಶಕ್ತಿಯನ್ನು ನಾವೆಲ್ಲರೂ ಗೌರವಿಸಬೇಕು, ಸ್ತ್ರೀ ತತ್ವವನ್ನು ಗೌರವಿಸಬೇಕು. ನಾವು ಸ್ತ್ರೀಯಿಂದ ಜನ್ಮ ಪಡೆದಿದ್ದೇವೆ, ಸ್ತ್ರೀಯಾಗಿಯೇ ಮತ್ತು ಹೇಳ್ತಾರೆ ನೋಡಿ, ಸ್ತ್ರೀಯಿಂದ ಜನ್ಮ ಪಡೆದಿದ್ದೀವಿ ನಾವು ಸ್ತ್ರೀಯಾಗಿಯೇ ಹುಟ್ಟಬೇಕು ಅಂತ ಹೇಳ್ತಾರೆ. ಸ್ತ್ರೀಯಾಗಿಯೇ ಸಾಯಬೇಕು, ನಾವು ಪುರುಷರಾಗಿ ಸಾಯಬಾರ್ದು ಅಂತ ಹೇಳ್ತಾರೆ. ಪ್ರತಿ ಪುರುಷರಲ್ಲೂ ಕೂಡ ಸ್ತ್ರೀ ತತ್ವ ಇದ್ದೇ ಇರುತ್ತೆ ಅಂತೆ. ಅಂದ್ರೆ 50 ಈಗ 100% ಸ್ತ್ರೀ ತತ್ವ ಇದ್ರೆ ಅದರಲ್ಲಿ ಪುರುಷರಾದ್ರೆ 51% ಪುರುಷ ಇದಿರುತ್ತೆ, ತತ್ವ ಇರುತ್ತೆ. ಅವರಲ್ಲಿ 49% ಸ್ತ್ರೀ ತತ್ವ ಇರುತ್ತೆ. ಅದೇ ಸ್ತ್ರೀ ಆದ್ರೆ 51% ಸ್ತ್ರೀ ತತ್ವ ಇರುತ್ತೆ, 49% ಪುರುಷ ತತ್ವ ಇರುತ್ತೆ. ಇಲ್ಲಿ ಇಬ್ಬರಲ್ಲಿ ಕೂಡ ಎರಡು ತತ್ವವು ಇರುತ್ತೆ. ಈ ತರದ ಒಂದು ಪರ್ಸೆಂಟೇಜ್ ಇಂಬ್ಯಾಲೆನ್ಸ್ ಆದ್ರೆ ಅಲ್ಲಿ ಅಸಮತೋಲನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಈ ಸ್ತ್ರೀ ತತ್ವವು ಪುರುಷರಲ್ಲಿ ವಿಜೃಂಭಿಸಬೇಕು ಅಂತ ಹೇಳ್ತಾರೆ. ಪುರುಷರಲ್ಲಿ ಕೂಡ ಇದೆ ಸ್ತ್ರೀ ತತ್ವ, ಆ ಸ್ತ್ರೀ ತತ್ವ ಕೂಡ ಅವರಲ್ಲಿ ವಿಜೃಂಭಿಸಬೇಕು. ಅಂದ್ರೆ ಸ್ತ್ರೀಯಲ್ಲಿ ಏನೇನು ಇದೆ ಕ್ವಾಲಿಟೀಸ್ ಅದೆಲ್ಲ ಕೂಡ ಪುರುಷರಲ್ಲಿ ಕೂಡ ಇರಬೇಕು ಅಂತ ಇದರ ಅರ್ಥ. ಪುರುಷರು ಸ್ತ್ರೀಯರನ್ನು ದಬ್ಬಾಳಿಕೆ ಮಾಡಬಾರದು, ಅದೇ ಯುಗ ಪರಿವರ್ತನೆ ಅಂತ. ಈಗ ನಾವು ಮೊದಲು ಈ 3 ಮಾಸ್ಟರ್ಸ್ ಅಂದ್ರೆ 3 ದೇವತೆಗಳಾದ ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮೀ ದೇವಿಯ ಬಗ್ಗೆ ನೋಡೋಣ ಅಂತ ಇಲ್ಲಿ ಗುರುಗಳು ಸ್ಟಾರ್ಟ್ ಮಾಡ್ತಾರೆ. ಪಾರ್ವತಿ ದೇವಿ ಅಂದ್ರೆ ಏನು? ಪಾರ್ವತಿ ದೇವಿ ಅಂದ್ರೆ ಧ್ಯಾನ, ಸರಸ್ವತಿ ದೇವಿ ಅಂದ್ರೆ ಜ್ಞಾನ, ಆಮೇಲೆ ಲಕ್ಷ್ಮೀ ದೇವಿ ಅಂದ್ರೆ ಸೇವೆ ಅಂತ. ಮೊದಲು ಧ್ಯಾನ, ನಂತರ ಜ್ಞಾನ, ಆಮೇಲೆ ಸೇವೆ. ಧ್ಯಾನದ ಈ ಮೊದಲನೇ ಹಂತವೇ ನಮ್ಮ ಈ ಪಾರ್ವತಿ ದೇವಿ ಅಂದ್ರೆ ಧ್ಯಾನ. ಮೊದಲು ನಮ್ಗೆ ಧ್ಯಾನ ಬೇಕು, ಆಮೇಲೆ ಜ್ಞಾನ, ಆಮೇಲೆ ಸೇವೆ ಅಂತ ಹೇಳ್ತಾರೆ. ಮೊದಲು ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಈಗ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಎಲ್ಲರಿಗೂ ಗೊತ್ತಿರುವಂತ ಒಂದು ಅಂಶನೇ. ಮೊದಲು ಧ್ಯಾನ ಹೆಂಗ್ ಮಾಡಬೇಕು? ಕಣ್ಣುಗಳನ್ನೆರಡನ್ನು ಮುಚ್ಚಬೇಕು, ಶ್ವಾಸದ ಮೇಲೆ ಗಮನ ಹರಿಸಿ ಶಕ್ತಿಯನ್ನು ಸಂಪಾದಿಸಬೇಕು. ಆ ಶಕ್ತಿ ನಾವು ಯಾವ ತರದ ಶಕ್ತಿ ಅಂದ್ರೆ, ಈ ಪ್ರತಿ ದಿನ ನಾವು ಧ್ಯಾನ ಮಾಡ್ತಾ 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 ಈ ಧ್ಯಾನದಿಂದಲೇ ಮನುಷ್ಯನ ಜೀವನ ಆರಂಭ ಆಗ್ಬೇಕು. ಧ್ಯಾನ ಯಾವ ತರ ಅಂತ ಹೇಳ್ತಾರೆ. ಈಗ ಧ್ಯಾನ ಇಲ್ಲದ ಮನುಷ್ಯ ಹೇಗೆ ಅಂದ್ರೆ, ಧ್ಯಾನ ಇಲ್ಲದ ಮನುಷ್ಯ ಅದು ಪ್ರಾಣಿ ಜೀವನ ಅಂತೆ, ಅದು ಮನುಷ್ಯ ಜೀವನ ಅಲ್ಲ. ಪ್ರಾಣಿ ಪ್ರವೃತ್ತಿಯಿಂದ ಮನುಷ್ಯನಾಗುವುದು, ಮಾನವನಾಗುವುದೇ ಮೆಡಿಟೇಷನ್. ಪ್ರಾಣಿ ಜೀವನದಿಂದ ಪರಿವರ್ತಿತನಾಗುವುದೇ ಮೆಡಿಟೇಷನ್ ಅಂತ ಹೇಳ್ತಾರೆ. ಮಾನವನಾಗುವುದೇ ಪ್ರಾಣಿ ಜೀವನ ಅಂದ್ರೆ ಪ್ರಾಣಿಯ ಒಂಥರ ಪ್ರವೃತ್ತಿಯಿಂದ ಮನುಷ್ಯ. ಈಗ ಏನಂದ್ರೆ ಧ್ಯಾನ ಇಲ್ಲ ಅಂದ್ರೆ ಅವನು ಪ್ರಾಣಿಗೆ ಸಮ ಅಂತ ಹೇಳ್ತಾರೆ. ಅದು ಪ್ರಾಣಿ ಜೀವನ, ಅದು ಮನುಷ್ಯ ಜೀವನ ಅಲ್ಲ. ಪ್ರಾಣಿ ಪ್ರವೃತ್ತಿಯಿಂದ ಮನುಷ್ಯನಾಗುವುದು ಅಥವಾ ಮಾನವನಾಗುವುದೇ ಈ ಮೆಡಿಟೇಷನ್, ಧ್ಯಾನ ಅಂತ ಹೇಳ್ತಾರೆ. ಇದು ಮೊದಲನೇ ಅಂಶ. ಇದು ಪಾರ್ವತಿ ದೇವಿ ಅಂತ ಹೇಳ್ತಾರೆ. ಕೂತ್ಕೋಬೇಕು ನಾವು. ಎಷ್ಟು ಗಂಟೆ? 10 ಗಂಟೆ, 20 ಗಂಟೆ ಎಲ್ಲ 10 ಗಂಟೆ ಕುತ್ಕೋಬೇಕು, 20 ಗಂಟೆ ಕುತ್ಕೊಳ್ಳಿ. ಅಂದ್ರೆ ಕುಳಿತುಕೊಳ್ಳಲು ಎಲ್ಲೆಲ್ಲಿಗೋ ಹೋಗ್ಬೇಕು ಅಂತಿಲ್ಲ. ನೀವು ಎಲ್ಲಿದ್ದೀರಾ ಅಲ್ಲೇ ಕುತ್ಕೊಳ್ಳಿ, ಗಟ್ಟಿಯಾಗಿ ಕುತ್ಕೊಳ್ಳಿ, ಬಂಡೆಯಂತೆ ಕುತ್ಕೊಳ್ಳಿ, ಒಂದು ಪರ್ವತದಂತೆ ಕುತ್ಕೊಳ್ಳಿ. ನೀವು ಬಂಡೆ ಆಗ್ಬೇಕು, ಪರ್ವತ ಆಗ್ಬೇಕು ಅಂದ್ರೆ ಅಷ್ಟು ಹೊತ್ತು ನಾವು ಕುತ್ಕೊಂಡು ಸಾಧನೆ ಮಾಡಲಿಕ್ಕೆ ಶುರು ಮಾಡಬೇಕು. ಪಾರ್ವತಿ ದೇವಿ ಅಂದರೆ ಕುಳಿತುಕೊಂಡು ಈ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ಪಾರ್ವತಿ ದೇವಿ ಅಂದ್ರೆ ಶಕ್ತಿಗೆ ಒಂದು ಸಂಕೇತ. ಪಾರ್ವತಿ ದೇವಿ ಅಂದ್ರೆ ಎನರ್ಜಿ. ನಮ್ಗೆಲ್ರಿಗೂ ಕೂಡ ಶಕ್ತಿ ಬೇಕೇ ಬೇಕು. ಅದು ಯಾವುದರಿಂದ ಶಕ್ತಿ ಬರುತ್ತೆ? ಧ್ಯಾನದಿಂದ ಬರುತ್ತೆ. ಈಗ ನಾವು ಧ್ಯಾನ ಮಾಡಿದಾಗ ವಿಶ್ವದಿಂದ ನಮಗೆ ಶಕ್ತಿ ಸಿಗುತ್ತೆ. ಈ ಶಕ್ತಿ ಅಂದ್ರೆ ಏನು? ವಿಶ್ವದಿಂದ ನಿಮ್ಗೆ ಹೆಂಗ್ ಶಕ್ತಿ ಸಿಗುತ್ತೆ ಅಂತ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಕೇವಲ ಬಾಯಿಯಿಂದ ಶಕ್ತಿ ಪಡೆದರೆ ನೀವು ಪ್ರಾಣಿ ಅಂತ ಹೇಳ್ತಾರೆ. ಬಾಯಿಯಿಂದ ಶಕ್ತಿ ಪಡೆಯುವುದಂದ್ರೆ ಏನು? ನಾವು ಊಟ ತಿನ್ನೋದು,
ಆಮೇಲೆ ಏನೇ ಬಾಯಿಂದ ಏನ್ ಸ್ವೀಕಾರ ಮಾಡ್ತೀವ ಅದೆಲ್ಲವೂ ಪ್ರಾಣಿ ತರಹ ವಿಶ್ವದಿಂದ ನೀವು ಬಾಯಿಂದ ಶಕ್ತಿ ಪಡೆದರೆ ನೀವು ಪ್ರಾಣಿ. ನೀವು ಬ್ರಹ್ಮರಂಧ್ರದ ಮೂಲಕ ಶಕ್ತಿಯನ್ನು ಪಡೆಯಬೇಕು ಅಂತ ಹೇಳ್ತಾರೆ ಗುರುಗಳು. 1 minute ಮಾಸ್ಟರ್ಸ್. ನೀವು ಎಲ್ಲಿಂದ ಪಡ್ಕೋಬೇಕಂದ್ರೆ ಬ್ರಹ್ಮರಂಧ್ರದ ಮೂಲಕ ಶಕ್ತಿಯನ್ನು ಪಡ್ಕೋಬೇಕು. ಕಾಸ್ಮಿಕ್ ಎನರ್ಜಿಯನ್ನು ಮತ್ತು ವಿಶ್ವಮಯ ಶಕ್ತಿಯನ್ನು ನಾವು ಬ್ರಹ್ಮರಂಧ್ರದ ಮೂಲಕ ಈ ಧ್ಯಾನ ಮಾಡುವುದರಿಂದ ಕುಳಿತುಕೊಂಡು ಶಕ್ತಿಯನ್ನು ಸಂಪಾದಿಸಬೇಕು. ಈ ಕಾಸ್ಮಿಕ್ ಎನರ್ಜಿ ಅಂದ್ರೆ ಈ ದುರ್ಗಾ, ಈ ಪಾರ್ವತಿಯನ್ನು ಇನ್ನೊಂದು ದುರ್ಗಾ ಮಾತೆ ಅಂತಲೂ ಹೇಳ್ತಾರೆ. ಕಾಸ್ಮಿಕ್ ಎನರ್ಜಿ, ಈ ಪ್ರಾಣ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಆಗ ನೀವು ಮನುಷ್ಯ ಆಗ್ತೀರಿ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ನಾವು ಬಾಯಿಯ ಮೂಲಕ ಪಡ್ಕೊಂಡ್ರೆ, ಆಹಾರ ತಕೊಂಡ್ರೆ ಅದು ಪ್ರಾಣಿ ತರ ಆಗುತ್ತೆ. ಅದೇ ನೀವು ಕೂತ್ಕೊಂಡು ಧ್ಯಾನ ಮಾಡಿ ಶಕ್ತಿಯನ್ನು ಬ್ರಹ್ಮರಂಧ್ರದ ಮೂಲಕ ಸಂಪಾದನೆ ಮಾಡ್ಕೊಂಡ್ರೆ ಅದು ನೀವು ಮನುಷ್ಯ ಆಗ್ತೀರಾ. ಆಗ ನೀವು ಮಾನವ ಜೀವಿ ಪ್ರಾಣಿ ಸಂಕುಲಕ್ಕಿಂತ ಭಿನ್ನವಾದ ಒಂದು ಪ್ರಭೇದ. ನಾವು ಮಾನವರಾಗುವುದು ಯಾವಾಗ ಅಂದ್ರೆ ಈ ಧ್ಯಾನ ಶಕ್ತಿಯನ್ನು ಬ್ರಹ್ಮರಂಧ್ರದ ಮೂಲಕ ಪಡ್ಕೊಂಡಾಗ, ಈ ಕಾಸ್ಮಿಕ್ ಎನರ್ಜಿ ನಮ್ಗೆ ಬಂದಾಗ ನಾವು ಮನುಷ್ಯರಾಗ್ತೀವಿ. ಈ ಪ್ರಾಣಿ ಸಂಕುಲಕ್ಕಿಂತ ಒಂದು ಭಿನ್ನವಾದ ಒಂದು ಪ್ರಭೇದ ಅಂತ ನಾವು ಹೇಳ್ಕೊಳ್ಬೇಕಿದ್ರೆ ನಾವು ಈ ತರದ ಶಕ್ತಿಯನ್ನು ಪಡ್ಕೊಳ್ಬೇಕು. ನಾವು ಯಾವತ್ತೂ ಪ್ರಾಣಿ ಸಂಕುಲಕ್ಕೆ ಸೇರಿದವರಲ್ಲ, ನಾವು ಮನುಷ್ಯರು. ನಾವು ಈ ಪ್ರಾಣಿ ಸಂಕುಲಕ್ಕೂ ಮತ್ತು ಮನುಷ್ಯರಿಗೂ ಇರುವ ವ್ಯತ್ಯಾಸವೇ ಈ ಶಕ್ತಿಯನ್ನು ಪಡೆಯುವ ವಿಧಾನ ಅಂತ ಹೇಳ್ತಾರೆ ಗುರುಗಳು. ನಮ್ಮ ಬಾಯಿಯಿಂದ ಮೂಲಕ ಶಕ್ತಿಯನ್ನು ಪಡ್ಕೊಂಡ್ರೆ ನಾವು ಪ್ರಾಣಿ ಸಂಕುಲಕ್ಕೆ ಸೇರಿದವರು. ನಾವು ಬ್ರಹ್ಮರಂಧ್ರದಿಂದ ಶಕ್ತಿಯನ್ನು ಪಡ್ಕೊಂಡ್ರೆ ನಾವು ಮಾನವ ಸಂಕುಲಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಈ ಪಾರ್ವತಿ ದೇವಿ ನಿಮಗೆ ಮಾನವ ಹೇಗೆ ಆಗ್ಬೇಕು ಅಂತ ಹೇಳಿಕೊಡ್ತಾರೆ, ಕಲಿಸ್ತಾಳೆ ನಿಮ್ಗೆ ಪಾರ್ವತಿ ದೇವಿ ಅಂತ ಹೇಳ್ತಾರೆ ಗುರುಗಳು. ಪ್ರತಿದಿನ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡಿ ಧ್ಯಾನ ಮಾಡಬೇಕು. ಶಕ್ತಿ ಅಂದ್ರೆ ವಿಶ್ವಮಯ ಪ್ರಾಣ ಶಕ್ತಿಯನ್ನು ನಾವು ಸಂಪಾದನೆ ಮಾಡಿ, ಈ ಶಕ್ತಿ ನಮ್ಗೆ ಎಲ್ಲದಕ್ಕೂ ಬೇಕು, ಈ ಎಲ್ಲದಕ್ಕೂ ಈ ಶಕ್ತಿ ಬೇಕೇ ಬೇಕು ಅಂತ ಹೇಳ್ತಾರೆ ಗುರುಗಳು. ಪಾರ್ವತಿ ದೇವಿಯ ಮೊದಲನೇ ಸಂದೇಶ ಏನೆಂದರೆ ಧ್ಯಾನ. ಅದೇ ಮೊದಲ ಸಂದೇಶ. ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಮೇಲೆ ಗಮನವಿಟ್ಟು ಕುಳಿತುಕೊಳ್ಬೇಕು. ನಿಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಆಗಷ್ಟೇ ನೀವು ಮಾನವರಾಗ್ತೀರಿ. ನಾವು ಮಾನವರಾಗಬೇಕು. ಮಾನವ ಸಂಕುಲಕ್ಕೆ ಸೇರಿದವರು ನಾವು, ಪ್ರಾಣಿ ಸಂಕುಲಕ್ಕೆ ಅಲ್ಲ. ಮಾನವ ಎನ್ನುವುದು ಒಂದು ವಿಶೇಷ ವರ್ಗ. ಪ್ರತಿಯೊಬ್ಬರೂ ಪಾರ್ವತಿ ದೇವಿಯಂತೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಪಾರ್ವತಿ ದೇವಿಯಂತೆ ಯಾವ ತರ ನೀವು ಕೂತ್ಕೊಂಡು ಎಷ್ಟೋ ಗಂಟೆಗಟ್ಟಲೆ ಕೂತ್ಕೊಂಡು ಮನಸ್ಸನ್ನು ಕಂಪ್ಲೀಟ್ ಶೂನ್ಯ ಮಾಡಿಕೊಂಡು ಯಾವಾಗ ನೀವು ವಿಶ್ವಶಕ್ತಿಯನ್ನು ಪಡೀತೀರೋ ಆವಾಗಲೇ ನೀವು ಮನುಷ್ಯ ಅಂತ ಅನ್ನಿಸಿಕೊಳ್ಳುವುದು ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ನೀವು ಎಷ್ಟು ಹೊತ್ತು ಧ್ಯಾನ ಮಾಡ್ತೀರೋ ಅಷ್ಟು ಹೆಚ್ಚು ನೀವು ಪಾರ್ವತಿ ಆಗ್ತೀರಿ ಅಂತ. ಇಲ್ಲಿ ಪಾರ್ವತಿ ದೇವಿ ಅಂದ್ರೆ ಧ್ಯಾನದ ಸಂಕೇತ ಅಂತ ಹೇಳ್ತಾರೆ ಗುರುಗಳು. ಆಮೇಲೆ ಸರಸ್ವತಿ, ಆಮೇಲೆ ಬರುವುದು ಸರಸ್ವತಿ. ಸರಸ್ವತಿ ಅಂದ್ರೆ ಏನು? ಸರಸ್ವತಿ ಅಂದ್ರೆ ವಿಸ್ಡಮ್ ಅಂದ್ರೆ ಜ್ಞಾನ. ಧ್ಯಾನ ಅಂದ್ರೆ ಪಾರ್ವತಿ ಆದ್ರೆ ಜ್ಞಾನ ಎಂಬುದು ಸರಸ್ವತಿ ಅಂತ ಆಗುತ್ತೆ. ಅಂದ್ರೆ ನಾವು ಪ್ರಾಪಂಚಿಕವಾಗಿ ಈಗ ನಾವು ಮಾತಾಡ್ಕೊಳ್ತೀವಿ, ನಾವು ಈಗೇನೋ ಒಂದು ಒಳ್ಳೆ ವಾಗ್ಮಿ, ಒಳ್ಳೆ ಪ್ರವಚನಕಾರ, ವಾಗ್ಮಿ ಅಥವಾ ಒಳ್ಳೆ ಒಂದು ಸಂಗೀತ ನುಡಿಸ್ತಾರೆ ಅಂತ ನಾವು ಅಂದ್ಕೊಂಡ್ರೆ, ವೋಕಲ್ ಆಗ್ಬೋದು, ಇದು ಇನ್ಸ್ಟ್ರೂಮೆಂಟ್ ಆಗ್ಬೋದು, ಏನೋ ಒಂದು ಅವರು ತುಂಬಾ ಚೆನ್ನಾಗಿ ನುಡಿಸ್ತಾರೆ ಅಂದ್ರೆ ನಾವೇನ್ ಹೇಳ್ತೀವಿ, ಅವರಿಗೆ ಸರಸ್ವತಿ ಒಲಿದು ಬಂದಿದ್ದಾಳೆ ಅಂತ ಹೇಳ್ತೀವಿ. ನಾವು ಮಾತಾಡೋವರಿಗಾಗ್ಲಿ ಒಂದು ವಿಶಿಷ್ಟ ಕಲೆಗಳಲ್ಲಿ ತುಂಬಾ ಪರಿಣತರಾಗಿ ತುಂಬಾ ಒಳ್ಳೆ ಜಾಣ್ಮೆಯನ್ನು ತೋರಿಸ್ತಾರೆ ಅಂತ ಆದ್ರೆ ನಾವೇನಂತೀವಿ ಅವರಿಗೆ, ಇವರಿಗೆ ಸರಸ್ವತಿ ಒಲಿದು ಬಂದಿದ್ದಾಳೆ ಅಂತ ಹೇಳ್ತೀವಿ. ಆ ಸರಸ್ವತಿ ಒಲಿದು ಬಂದಿದ್ದಾಳೆ ಎಂಬುದೇ ಒಂದು ಜ್ಞಾನದ ಸಂಕೇತ. ಈ ಜ್ಞಾನ ಎಂಬುದು ಯಾವುದ್ರಲ್ಲೆಲ್ಲ ಸಿಗುತ್ತೆ ಅಂತ ನೋಡಿದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಎಲ್ಲದರಲ್ಲೂ ಕೂಡ ಜ್ಞಾನ ಸಿಗುತ್ತೆ.
ಸ್ವಾಧ್ಯಾಯ ಅಂದ್ರೆ ಬುಕ್ ಓದುದು. ಬುಕ್ ಓದುದ್ರಿಂದಲೂ ನಮ್ಗೆ ಜ್ಞಾನ ಸಿಗುತ್ತೆ. ಆಮೇಲೆ ಸಜ್ಜನ ಸಾಂಗತ್ಯ, ಒಂದು ಒಳ್ಳೆಯ ಯೋಗಿಯ ಬಳಿ ಹೋಗಿ ನಾವು ಕೂತ್ಕೊಂಡ್ರೆ ಸಾಕು, ನಮ್ಗೆ ಎಷ್ಟೋ ಜ್ಞಾನ ಸಿಗುತ್ತೆ. ಅವ್ರು ಹೇಳುವ ಮಾತುಗಳು, ಅವರ ಆ ಬಾಯಿಂದ ಬರುವ ಪ್ರತಿಯೊಂದು ನುಡಿಯೂ ಕೂಡ ನಮ್ಗೆ ಜ್ಞಾನವನ್ನು ಕೊಡುತ್ತೆ. ಒಂದು ಒಳ್ಳೆಯ ಪಿರಮಿಡ್ ಮಾಸ್ಟರ್ ಬಳಿನೇ ಹೋಗಿ ಕೂತ್ಕೊಂಡ್ರು ಸಾಕು, ನಮ್ಗೆ ಒಳ್ಳೆಯ ಜ್ಞಾನ ಸಿಗುತ್ತೆ. ಈ ತರ ಈ ನಮ್ಮ ಗುರುಗಳು ಹೇಳ್ತಾರೆ, ನಾನು 50,000 ಮಾಸ್ಟರ್ಗಳ ಬುಕ್ಗಳನ್ನು ಓದಿದ್ದೀನಿ ಅಂತ ಹೇಳ್ತಾರೆ. ಎಂತ ಗ್ರೇಟ್ ಅಂತ ನೀವೇ ತಿಳ್ಕೊಳ್ಳಿ. 50,000 ಮಾಸ್ಟರ್ಗಳದ್ದು ಬುಕ್ಕುಗಳು ಓದಿದಾರಂತೆ ಅವರು. ಆಮೇಲೆ ಈ ಅನುಭವಗಳನ್ನು ಕೇಳುವುದು ಕೂಡ ಒಂದು ಜ್ಞಾನವೇ. ಎಲ್ಲಾ ಮಾಸ್ಟರ್ಗಳ ಧ್ಯಾನಾನುಭವಗಳನ್ನು ಕೇಳುವುದು ಕೂಡ ಜ್ಞಾನವೇ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಅವ್ರು ಹೇಳ್ತಾರೆ, ನಾನು ಎಷ್ಟೋ ಮಿಲಿಯನ್ ಧ್ಯಾನಿಗಳ ಅನುಭವಗಳನ್ನು ನಾನು ಕೇಳಿದ್ದೀನಿ, ಹಾಗಾದ್ರೆ ನಾನು ಎಂತಹ ಜ್ಞಾನಿ ಆಗಿರ್ಬೋದು ಅಂತ ಅವರೇ ಪ್ರೈಸ್ ಮಾಡ್ಕೋತಾರೆ, ಹೊಗಳ್ಕೊಳ್ತಾರೆ. ಅಂದ್ರೆ ಇಲ್ಲಿ ಯಾವ ತರದ ಜ್ಞಾನ ಸಿಗ್ಬೇಕು, ಯಾವ ರೀತಿಯಿಂದ ನಮ್ಗೆ ಜ್ಞಾನ ಸಿಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಅವರು. ಆಮೇಲೆ ಈ ನಿಮ್ಮ ಬಾಯಿ ತೆರೆದರೆ ಕೇವಲ ಸತ್ಯವೇ ಹೊರ ಬರಬೇಕು. ಅಂದ್ರೆ ನಾವು ಸತ್ಯವನ್ನೇ ಮಾತಾಡಬೇಕು. ಕೇವಲ ಆಧ್ಯಾತ್ಮಿಕತೆಯೇ ಹೊರ ಬರಬೇಕು. ಕೇವಲ ಆತ್ಮಜ್ಞಾನವೇ ಹೊರ ಬರಬೇಕು. ಆಧ್ಯಾತ್ಮಿಕತೆಯ ಬಗ್ಗೆನೇ ನಾವು ಮಾತಾಡಬೇಕು. ಒಳ್ಳೆಯ ಮಾತುಗಳನ್ನು, ಸತ್ಯದ ಮಾತುಗಳನ್ನೇ ಮಾತಾಡ್ಬೇಕು. ಇಲ್ಲದ್ರೆ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಮೂರ್ಖತನದ ಮಾತುಗಳಿಂದ ನಿಮ್ಮ ವಾತಾವರಣವನ್ನು ಮಾಲಿನ್ಯ ಮಾಡುವ ಅಗತ್ಯ ಇಲ್ಲ. ಬಾಯಿ ತೆರೆದರೆ ಅಜ್ಞಾನದ ಮಾತುಗಳಲ್ಲ, ಕೇವಲ ಜ್ಞಾನ ಬರಬೇಕು. ಧ್ಯಾನ ಮಾಡಿದವನ ಬಾಯಿಂದ ಅಜ್ಞಾನದ ಮಾತುಗಳೇ ಬರುವುದು. ಧ್ಯಾನ ಮಾಡದವನ ಬಾಯಿಂದ ಅಜ್ಞಾನದ ಮಾತುಗಳೇ ಬರುವುದು. ಧ್ಯಾನ ಮಾಡುವವನ ಬಾಯಿಂದ ಜ್ಞಾನವೇ ಬರುವುದು. ಎಲ್ಲಿ ಧ್ಯಾನವಿಲ್ಲವೋ ಅಲ್ಲಿ ನಿಮಗೆ ಬಾಯಿ ತೆರೆಯುವ ಸ್ವಾತಂತ್ರ್ಯ ಕೂಡ ಇಲ್ಲ. ಯಾರು ಧ್ಯಾನ ಮಾಡ್ತಾ ಇಲ್ಲ ಅವ್ರ ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು, ಅವ್ರ ಬಾಯಿ ತೆರಿಲೇಬಾರ್ದು ಅಂತ ಹೇಳ್ತಾರೆ ಗುರುಗಳು. ಜ್ಞಾನವಿಲ್ಲದವನು ಪ್ರಾಣಿಗೆ ಸಮಾನ. ಆಗಲೇ ಗೊತ್ತಾಯ್ತಲ್ವಾ ಎಷ್ಟು ನಮ್ಮನ್ನು ಈ ಧ್ಯಾನ ಎಂಬುದು ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ ನಮ್ಮನ್ನು ಪ್ರಾಣಿಗೆ ಹೋಲಿಸ್ತಾರೆ. ಯಾರಿಗೆ ಧ್ಯಾನ ಇಲ್ವೋ ಅವರಿಗೆ ಜ್ಞಾನ ಇರುವುದಿಲ್ಲ, ಅವರು ಪ್ರಾಣಿಗೆ ಸಮಾನ. ಮನುಷ್ಯನಿಗೆ ಯಾವಾಗಲೂ ಜ್ಞಾನವಿರಬೇಕು, ಪ್ರಾಣಿಗಲ್ಲ. ಮನುಷ್ಯರಿಗೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ನೀವು ಧ್ಯಾನ ಮಾಡಿದಾಗ ನಿಮ್ಮಲ್ಲಿ ಜ್ಞಾನ ಮೂಡುತ್ತದೆ. ನೀವು ಬಾಯಿ ತೆರೆದರೆ ಕೇವಲ ಜ್ಞಾನದಿಂದ ಕೂಡಿದ ಮಾತೇ ಬರಬೇಕು. ಗಂಡ, ಹೆಂಡತಿ, ಮಕ್ಕಳು, ವ್ಯಾಪಾರ, ಬಿಸ್ನೆಸ್ ಬಗ್ಗೆ ಮಾತ್ರ ಯೋಚಿಸುತ್ತಾ ಇರಬಾರ್ದು ಅಂತ ಹೇಳ್ತಾರೆ ಗುರುಗಳು. ಇಲ್ಲದಿದ್ದರೆ ಸರಸ್ವತಿ ದೇವಿ ಅಲ್ಲಿ ಇರೋದಿಲ್ಲ. ಈ ತರ ಪ್ರಾಪಂಚಿಕತೆಯ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಸರಸ್ವತಿ ದೇವಿ ಇರುವುದಿಲ್ಲ. ಕಣ್ಣು ಮುಚ್ಚಿಕೊಂಡರೆ ಪ್ರಾಣಿಯಂತೆ ಬದುಕುವುದು, ಬಾಯಿ ತೆರೆದರೆ ಮೂರ್ಖರಂತೆ ಮಾತಾಡುವುದು ಸರಿಯಲ್ಲ. ಸರಸ್ವತಿ ದೇವಿ ಅಂದ್ರೆ ವಾಣಿ ಅಂತ ಹೇಳ್ತಾರೆ. ಸರಸ್ವತಿ ದೇವಿಗೆ ಅದೇ ಮಾತು. ಯಾರು ಸರಿಯಾಗಿ ಧ್ಯಾನ ಮಾಡುತ್ತಾರೋ ಅವರಲ್ಲಿ ಜ್ಞಾನೋದಯವಾಗುತ್ತದೆ ಅಂತ ಹೇಳ್ತಾರೆ. ಸರಸ್ವತಿ ಎಂದರೆ ಜ್ಞಾನ ಮತ್ತು ವಾಕ್ ಶುದ್ಧಿ. ನಮ್ಮ ಬಾಯಿಂದ ಕೇವಲ ಸಂಸಾರದ ಮಾತುಗಳು ಅಥವಾ ಅಜ್ಞಾನದ ಮಾತುಗಳು ಹೊರಬರಬಾರದು. ಬದಲಾಗಿ ಕೇವಲ ಸತ್ಯ, ಜ್ಞಾನ ಮತ್ತು ಆತ್ಮದ ಮಾತುಗಳು ಮಾತ್ರ ಬರಬೇಕು. ಅಂದ್ರೆ ನಮ್ಮದು ಇಡೀ ನಾವು ಯಾವ ತರ ಇರಬೇಕು, ನಾವು ತ್ರಿಕರಣ ಶುದ್ಧಿಯಿಂದ ಕೂಡಿರ್ಬೇಕು ಅಂತ ಹೇಳ್ತಾರೆ. ಇಷ್ಟು ಸರಸ್ವತಿ ದೇವಿ ಜ್ಞಾನಕ್ಕೆ ಪ್ರತೀಕ ಎಂಬುದರ ಬಗ್ಗೆ ಗುರುಗಳು ಹೇಳ್ತಾರೆ. ಆಮೇಲೆ ಬರೋದು ಲಕ್ಷ್ಮೀ ದೇವಿ. ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಪಾರ್ವತಿ ದೇವಿ ಆದರೆ ಜ್ಞಾನದ ಮಾತುಗಳನ್ನಾಡೋದು ಸರಸ್ವತಿ ದೇವಿ. ಆಮೇಲೆ ಸೇವೆ ಮಾಡುವುದೇ ಲಕ್ಷ್ಮೀ ದೇವಿ. ಧ್ಯಾನವು ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತದೆ, ಜ್ಞಾನವು ಸೇವೆಗೆ ದಾರಿ ಮಾಡಿಕೊಡುತ್ತದೆ ಅಂತ ಹೇಳ್ತಾರೆ ಗುರುಗಳು. ಇದು ಒಂದಕ್ಕೊಂದು ಪೂರಕವಾಗಿದೆ. ಧ್ಯಾನ ಇದ್ರೆ ನಮ್ಗೆ ಜ್ಞಾನ ಬರುವುದು, ಜ್ಞಾನ ನಾವು ತುಂಬಿಕೊಂಡ್ರೆ ನಮಗೆ ಸೇವಾ ಭಾವ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನವಿಲ್ಲದೆ ಇದ್ರೆ ಸೇವೆ ಇಲ್ಲ, ಧ್ಯಾನವಿಲ್ಲದಿದ್ದರೆ ಜ್ಞಾನವಿಲ್ಲ, ಪಾರ್ವತಿ ಇಲ್ಲದಿದ್ದರೆ ಸರಸ್ವತಿ ಇಲ್ಲ, ಸರಸ್ವತಿ ಇಲ್ಲದಿದ್ದರೆ ಲಕ್ಷ್ಮಿ ಇಲ್ಲ. ನೋಡಿ, ಈಗ ಈ ಮಹಿಳಾ ಧ್ಯಾನ ಮಹಾಚಕ್ರದ ಮುಖ್ಯ ಉದ್ದೇಶವೇ ಪಾರ್ವತಿ, ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿ. ಅಂದ್ರೆ ಧ್ಯಾನ ಮತ್ತು ಸೇವೆ. ಅಂದ್ರೆ ಮೆಡಿಟೇಷನ್, ಎನ್ಲೈಟನ್ಮೆಂಟ್ ಮತ್ತು ಸರ್ವಿಸ್ ಅಂತ ಹೇಳ್ತಾರೆ ಗುರುಗಳು.
ಯಾವುದೇ ಸ್ವಾರ್ಥವಿಲ್ಲದ ಸೇವೆ ಇರಬೇಕು. ನಮ್ಮ ಹತ್ರ ನಿಸ್ವಾರ್ಥ ಸೇವೆ ಇರಬೇಕು. ಧ್ಯಾನದಿಂದ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಮನುಷ್ಯನಲ್ಲಿ ನಿಸ್ವಾರ್ಥವಾದ ಸೇವೆ ಮಾಡುವ ಗುಣ ಕೂಡ ಬೆಳೆಯುತ್ತದೆ. ಯಾವುದೇ ಅಹಂಕಾರವಿಲ್ಲದೆ ಸಮಾಜಕ್ಕೆ ಮಾಡುವ ಸೇವೆಯೇ ಲಕ್ಷ್ಮೀ ತತ್ವ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಾರ್ಥರಹಿತವಾಗಿ ಮಾಡುವ ಆಧ್ಯಾತ್ಮಿಕ ಕೆಲಸಗಳು ಮುಖ್ಯವಾಗಿ ಸೇವೆ ಅಂತ ಅನಿಸುತ್ತದೆ. ಸೇವೆ ಅನ್ನೋದಂದ್ರೆ ಯಾವುದು, ಈಗ ಆಧ್ಯಾತ್ಮಿಕ ಸಂಬಂಧಪಟ್ಟದ್ದು ಯಾವುದು ಕೂಡ ಆಗ್ಬೋದು. ನಾವೇ ಇಲ್ಲಿ ನಮಗೆ ಏನು ನೋಡಿ, ಈ PSSM ಅಲ್ಲಿ ನಮ್ಗೆ ಸೇವೆ ಯಾವ ತರದಲ್ಲಿ ಕೂಡ ನಾವು ಸೇವೆ ಮಾಡ್ಬೋದು. ಎಲ್ಲಿಯಾದ್ರೂ ಧ್ಯಾನ ಪ್ರಚಾರಕ್ಕೂ ಹೋದ್ರು ಅದು ಒಂದು ಸೇವೆ, ಇನ್ನೊಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಸೇವೆ, ಆಮೇಲೆ ಸಸ್ಯಾಹಾರ ರ್ಯಾಲಿಗಳನ್ನು ಕಂಡಕ್ಟ್ ಮಾಡುದು, ಪಾಲ್ಗೊಳ್ಳುವುದು, ಅದೆಲ್ಲವೂ ಕೂಡ ಸೇವೆ. ಒಂದು ಪಾಲ್ಗೊಂಡ್ರು ಸಾಕು, ನಮ್ಮ ಒಂದು ಮನಸ್ಸಿನಿಂದ ಹೊರಡುವ ವೈಬ್ರೇಷನ್ ಕೂಡ ಅದು ಈ ಯೂನಿವರ್ಸ್ ಅನ್ನು ಚೇಂಜ್ ಮಾಡುವ ಸಾಧ್ಯತೆ ಇದೆ, ಖಂಡಿತ ಮಾಡೇ ಮಾಡುತ್ತೆ ಅಂತ ಹೇಳ್ತಾರೆ. ಬರೀ ಸಸ್ಯಾಹಾರ ರ್ಯಾಲಿಯಲ್ಲಿ ಕೂಡ ಪಾಲ್ಗೊಳ್ಳುವುದು ಕೂಡ ಒಂದು ಸೇವೆಯೇ. ಧ್ಯಾನ ಯಜ್ಞಗಳಲ್ಲಿ ಸಲ್ಲಿಸುವ ಯಾವುದು ಕೂಡ ಆಗತ್ತೆ ಸೇವೆ. ಅದು ನಾವು ಏನ್ ಮಾಡ್ತೀವೋ, ಧ್ಯಾನ ಯಜ್ಞಗಳಲ್ಲಿ ಪಾಲ್ಗೊಂಡು ಏನ್ ಮಾಡಕ್ಕೆ ನಮ್ಗೆ ಸಾಧ್ಯವಾಗುತ್ತೋ ಅವೆಲ್ಲವೂ ಸೇವೆ. ಅದೇ ತರಹ ಯಾವುದಾದರೂ ಸೇವೆ ಆಗ್ತಂದ್ರೆ ದೈಹಿಕವಾಗಿ ಕೂಡ ಆಗ್ತದೆ, ಅಥವಾ ನಮ್ಗೆ ಈ ಆರ್ಥಿಕವಾಗಿ ಕೂಡ ನಾವು ಸೇವೆ ಮಾಡೋದು. ನಮ್ಗೆ ಏನೂ ಸೇವೆ ಮಾಡಕ್ಕೆ ಟೈಮ್ ಇಲ್ಲಪ್ಪ, ನಾನು ಏನೋ ಒಂದಿಷ್ಟು ಪಾಂಪ್ಲೆಟ್ ಮಾಡಿ ಕೊಡ್ತೀನಿ, ಪ್ರಿಂಟ್ ಮಾಡಕ್ಕೆ ಸಹಾಯ ಮಾಡ್ತೀನಿ, ಅದು ಕೂಡ ಒಂದು ಸೇವೆ. ಎಲ್ಲ ಕೂಡ ಸೇವೆ. ಇಷ್ಟಿಷ್ಟು ಸಣ್ಣದಾಗ್ಲಿ, ದೈಹಿಕವಾಗಿ ನಮ್ಗೆ ಏನೂ ಮಾಡಕ್ಕಾಗಲ್ಲ, ನಮ್ಗೆ ಯಾವ್ದ್ರಲ್ಲೂ ಕೂಡಲ್ಲ, ನಾವು ದೈಹಿಕವಾಗಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಏನೇನ್ ಕೆಲಸಗಳಿದೆ ಅದಕ್ಕೆ ನಾವು ಪಾಲ್ಗೊಳ್ತೀವಿ, ಅದು ಕೂಡ ಸೇವೆನೇ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮೇಡಮ್ ಯಾವಾಗ್ಲೂ ಹೇಳ್ತಾರೆ, ಬರೀ ಒಂದು ಸ್ಟೇಟಸ್ ಅಲ್ಲಿ ಹಾಕಿ, ಅದು ಕೂಡ ಒಂದು ಸೇವೆ. ನಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಈ ಧ್ಯಾನದ್ದು ಕಾರ್ಯಕ್ರಮಗಳು ಅಥವಾ ಯಾರೋ ಒಬ್ರು ಹೇಳಿದ ಒಂದು ನಮ್ಮ ಗುರುಗಳ ಸಂದೇಶಗಳನ್ನು ಹಾಕಿ, ಅಥವಾ ಇಲ್ಲಿ ನಾವು ಮಾಡುವ ಈ ಧ್ಯಾನದ ಕಾರ್ಯಕ್ರಮಗಳನ್ನು ಹಾಕಿ, ಅದು ಕೂಡ ಒಂದು ಸೇವೆನೇ ಆಗುತ್ತೆ. ಅದರಿಂದ ಯಾರಾದ್ರೂ ಒಬ್ರು ಧ್ಯಾನಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ರು ನಮ್ಮ ಮೇಡಮ್ ಕೂಡ. ಇದು ಜ್ಞಾನ ಹಂಚುವುದು ಕೂಡ ಸೇವೆ ಅನ್ಸುತ್ತೆ. ಜ್ಞಾನ ಹಂಚುವುದು ಕೂಡ ಒಂದು ಸೇವೆ. ಈಗ ಯಾರಿಗಾದ್ರೂ ನಮ್ಗೆ ಗೊತ್ತಿದ್ದ ಒಂದು ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳುವುದು ಕೂಡ ಸೇವೆ ಆಗುತ್ತೆ. ಗುರುಗಳು ಹೀಗೆ ಹೇಳಿದ್ದಾರೆ ಅಂತ ನಾವು ಅವರಿಗೆ ಹೇಳಿದ್ರು ಕೂಡ ಅದು ಒಂದು ಸೇವೆ ಅನ್ಸುತ್ತೆ ಅಂತ ಹೇಳ್ತಾರೆ. ಈ ಜ್ಞಾನ ನನ್ನ ಜ್ಞಾನ ನನ್ನದು ಮಾತ್ರ ಅಂತ ಅನ್ಕೋಬಾರದು. ಧ್ಯಾನದಲ್ಲಿ ನಾನು ಎನ್ನುವ ಅಹಂಕಾರ ಇರಬಾರದು. ಅಹಂಕಾರ ಇದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ. ಪುರುಷರಲ್ಲಿ ಅಹಂಕಾರ ಇರಬಾರದು, ಸ್ತ್ರೀಯರಲ್ಲೂ ಇರಬಾರದು, ಯಾರಿಗೂ ಅಹಂಕಾರ ಎಂಬುದೇ ಇರಬಾರದು ಅಂತ ಹೇಳ್ತಾರೆ. ಧ್ಯಾನವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಸೇವೆ ಇಲ್ಲ. ಪ್ರತಿಯೊಬ್ಬರೂ ಮೊದಲು ಪಾರ್ವತಿಯಂತೆ ಧ್ಯಾನ ಮಾಡಿ, ಲಕ್ಷ್ಮಿಯಂತೆ ಸರಸ್ವತಿಯಂತೆ ಜ್ಞಾನವನ್ನು ಸಂಪಾದನೆ ಮಾಡಿ, ಕೊನೆಗೆ ಲಕ್ಷ್ಮಿಯಂತೆ ನಿಸ್ವಾರ್ಥ ಸೇವೆಗೆ ಮುಂದಾಗಿ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾರೆ. ಆಧ್ಯಾತ್ಮಿಕ ಹಾದಿಯಲ್ಲಿ ಅಹಂಕಾರಕ್ಕೆ ದಾರಿ ಇಲ್ಲ, ಅಹಂಕಾರಕ್ಕೆ ಜಾಗ ಇರಲೇಬಾರದು ಅಂತ ಹೇಳ್ತಾರೆ. ಈ ಮೂರೂ ದೇವಿಯರ ಗುಣಗಳನ್ನು, ತತ್ವಗಳನ್ನು ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಬೆಳೆಸಿಕೊಂಡು ನಮ್ಮ ಜೀವನದ ಪರಿಪೂರ್ಣತೆಯನ್ನು ನಾವು ಇಲ್ಲಿ ನೋಡಬಹುದು ಅಂತ ಹೇಳ್ತಾರೆ ಗುರುಗಳು. ಅದು ಅಲ್ಲದೆ ಈ ಮಹಿಳೆಯರ ಶಕ್ತಿಯನ್ನು ಎತ್ತಿ ತೋರಿಸಲು ಮಹಿಳಾ ಧ್ಯಾನ ಮಹಾಚಕ್ರ ಎಂದೇ ಕಡತಾಲಲ್ಲಿ ಈ ಧ್ಯಾನ ಯಜ್ಞವನ್ನು ನಡೆಸ್ತಾ ಬಂದಿದ್ದಾರೆ ಎಷ್ಟೋ ವರ್ಷದಿಂದ. ಸ್ತ್ರೀಗೆ ಯಾಕೆಂದ್ರೆ ಈ ಮಹಿಳೆಯರ ಶಕ್ತಿ ಯಾಕೆ ಅಂದ್ರೆ ನಮ್ಮ ಚನ್ನಬಸವ ಒಂದ್ಸತಿ ಹೇಳಿದ್ದಾರೆ ಪಿರಮಿಡ್ ಅಲ್ಲಿ, ಸ್ತ್ರೀಗೆ ಹುಟ್ಟಿನಿಂದಲೇ ಅನಾಹತ ಚಕ್ರ ಆಕ್ಟಿವೇಟ್ ಆಗಿರ್ತಂತೆ. ಆದ್ದರಿಂದ ಆಕೆ ಸುಲಭವಾಗಿ ಜ್ಞಾನೋದಯ ಹೊಂದ್ತಾಳೆ ಎಂಬ ಒಂದು ಸತ್ಯ ನಮ್ಮ ಗುರುಗಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅದಕ್ಕೆ ಅವರು ಈ ಸ್ತ್ರೀಯರಿಗೆ ಅನುಕೂಲವಾಗುವಂತೆ ಸಂಸಾರದಲ್ಲೇ ನಿರ್ವಾಣ ಎಂಬುದು ಒಂದು ಇದನ್ನು ಕಾನ್ಸೆಪ್ಟ್ ಅಂದ್ರೆ ಸಂಸಾರದಲ್ಲಿ ಇದ್ದುಕೊಂಡೇ ನೀವು ಮಾಡಿ, ನೀವು ಎಲ್ಲಿಗೂ ಬರ್ಬೇಕಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡೇ ಧ್ಯಾನ ಮಾಡಿ, ಮನೆಯಲ್ಲಿ ಎಲ್ಲಿ ಇದ್ದೀರಾ ಅಲ್ಲೇ ಧ್ಯಾನ ಮಾಡಿ ಎಂಬ ಒಂದು ಸುಲಭವಾದ ಧ್ಯಾನ ವಿಧಾನವನ್ನು ನಮ್ಗೆ ಈ ಗುರುಗಳು ನಮ್ಮ PSSM ಅಲ್ಲಿ ತಂದಿದ್ರಿಂದ ಎಷ್ಟೋ ಸ್ತ್ರೀಯರಿಗೆ, ಎಷ್ಟೋ ಸಂಸಾರಕ್ಕೆ ಎಂದು ವರದಾನ ಆಗಿದೆ ಅಂತಲೇ ನಾವು ಹೇಳ್ಬೋದು. ಈ ಧ್ಯಾನ ಈ ಸಂಸಾರದಲ್ಲಿ ನಿರ್ವಾಣ ಎಂಬ ಒಂದು
ಇದನ್ನು ತಂದಿರುವುದರಿಂದ, ಕಾನ್ಸೆಪ್ಟ್ ಅನ್ನು ನಮ್ಮ ಗುರುಗಳು ತಂದಿದ್ರಿಂದ, ನೀನು ಎಲ್ಲಿ ಆದ್ರೂ ಕುತ್ಕೋ, ನೀನು ಎಲ್ಲಿ ಬೇಕಾದ್ರೆ ಎಲ್ಲಿದ್ಯಾ ಅಲ್ಲೇ ಕುತ್ಕೊಳ್ಳು, ಹೆಂಗಿದ್ಯಾ ಹಂಗೆ ಮಾಡು, ಯಾವ ಕಟ್ಟುಪಾಡುಗಳು ಇಲ್ಲದೆ ಈ ಧ್ಯಾನವನ್ನು ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಇದು ಒಂದು ಮಹಿಳೆಯರ ಪಾಲಿಗೆ ದೊಡ್ಡ ವರದಾನ ಅಂತಲೇ ಹೇಳ್ಬೋದು. ಇದೇ ಈ ರೀತಿ ನಮ್ಮ ಗುರುಗಳು ಸ್ತ್ರೀ ತತ್ವವನ್ನು ಇಡೀ PSSM ಅಲ್ಲಿ ಎತ್ತಿ ಹಿಡಿದುಕೊಂಡು ಈ ಕಡತಾಲಲ್ಲಿ ಒಂದು ಧ್ಯಾನ, ಮಹಿಳಾ ಧ್ಯಾನ ಮಹಾಚಕ್ರ ಎಂಬ ಒಂದು ಕಾನ್ಸೆಪ್ಟ್ ಅನ್ನೇ ತಂದು ಇಡೀ ಸ್ತ್ರೀಯರು ಇದರಿಂದ ಜ್ಞಾನೋದಯವನ್ನು ಪಡ್ಕೊಳ್ಳುವಂಗೆ ಮಾಡಿದ್ದಾರೆ. ಇದಕ್ಕೆ ನಾವು ನಮ್ಮ ಗುರುಗಳಿಗೆ ಎಷ್ಟು ಚಿರಋಣಿಗಳಾದ್ರೂ ಸಾಧ್ಯವಿಲ್ಲ. ಇಷ್ಟು ಹೇಳಿ ಈ ಸ್ತ್ರೀ ತತ್ವದ ಬಗ್ಗೆ ಒಂದು ಗುರುಗಳು ಹೇಳಿದ ಮಾತನ್ನು ಪ್ರಸ್ತುತಪಡಿಸಿದ್ದೇನೆ. ಅವಕಾಶ ಕಲ್ಪಿಸಿಕೊಟ್ಟ ಮೈಸೂರು PSSM ವೇದಿಕೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.